ಇನ್ನು ಕನ್ನಂಬಾಡಿ ವ್ಯವಹಾರ. ಎಸ್, ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ನಿನ್ನೆ ಸಚಿವ ಮಹದೇವಪ್ಪ ಅವರು ಹೇಳಿದ್ರು. ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ನಿನ್ನೆ ಇವತ್ತು ಏನು ಹೇಳಿದ್ರು ಅಂತ ನೋಡಿ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಇದಕ್ಕೆ ಕಿಡಿಕಾರಿದ್ದಾರೆ. ಟಿಪ್ಪು ಸುಲ್ತಾನ್ ಸತ್ತಿದ್ದೇಗೆ ಬ್ರಿಟಿಷರ ಜೊತೆ ಯುದ್ಧದಲ್ಲಿ ಶ್ರೀರಂಗಪಟ್ಟಣದ ಸರ್ಕಲ್ ಹತ್ರ ಗೇಟ್ ಒಳಗಡೆ ಹೋದ್ಮೇಲೆ ಇಲ್ಲ, ಟಿಪ್ಪು ಮರ್ಡರ್. ಇದು ಇನ್ವೆಸ್ಟಿಗೇಟ್ ಆಗಬೇಕು. ಆಗ್ಯಾನ ನಡ್ರಿ. ಹಾಗತ್ತ ಹಿಂಗೆ can we go on doing history like this or back histories like this? Not possible. ಲಾಜಿಕ್ ಇರಬೇಕಲ್ಲ. ಅದಕ್ಕೆ ಹೇಳಿದ್ದು ಏನಾರು ಒಂದು ಇರಬೇಕು. ಒಂದು. ಎರಡನೇದು, ಕಾಂಗ್ರೆಸ್ಸಿನಲ್ಲಿ ಮಾದೇವಪ್ಪನವರು ಸೇರೇ ಹೇಳ್ತಾ ಇದ್ದೀನಿ ನಾನು. ಭಾಳ ಜನಕ್ಕೆ ಕಾಂಗ್ರೆಸ್ ಅಂತಲ್ಲ, ಲಾರ್ಜ್ಲಿ ಇಂಡಿಯನ್ ಪಾಲಿಟಿಕ್ಸಲ್ಲಿ ಸ್ವಲ್ಪ ಲೆಫ್ಟ್ ಥಾಟಲ್ಲಿ ಬರ್ತಿರೋರುಗಳಿಗೆ ಅವ್ರಿಗೊಂದಿದೆ, ಕೆಲವು ನಿರ್ದಿಷ್ಟ ವ್ಯಕ್ತಿಗಳು, ಜನಾಂಗಗಳು, ಸಮುದಾಯಗಳು ಮತ್ತು ವ್ಯಕ್ತಿಗಳನ್ನು ಟೀಕೆ ಮಾಡಿದ್ರೆ ಮಾತ್ರ ನಾನು ದೊಡ್ಡ ಹೀರೋ ಅಂತ ಅನ್ಕೊಂಬಿಟ್ಟಿದ್ದಾರೆ. ಮಾತಾಡ್ತಾನೆ ಇರೋದು ಅನ್ಕೊಂಬಿಟ್ಟಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದ ಒಂದು ಹೇಳ್ಬಿಡೋದು. ನಾನು ಹಂಗೆ ಹೇಳಿಲ್ಲಪ್ಪ, ನೀವೆಲ್ಲ ತಪ್ಪು ಮಾಡ್ಕೊಂಬಿಟ್ರಿ, ಎಲ್ಲ ತಿರ್ಚ್ಕೊಂಬಿಟ್ರಿ. ಸನ್ಮಾನ್ಯ ಶ್ರೀ ದಿ ಗ್ರೇಟೆಸ್ಟ್ ವರ್ಲ್ಡ್ ಫೇಮಸ್ ಆ್ಯಕ್ಟರ್ ಆಫ್ ಭೂಮಿ ಮತ್ತು ಉಳಿದ ಎಲ್ಲ ಸ್ಪೇಸು ಕಮಲ ಹಾಸನ್ ಹೇಳಿಲ್ಲ. ಅದೆಲ್ಲ ಹಿಸ್ಟಾರಿಯನ್ಸ್ ಡಿಸೈಡ್. ನೀವೇನು ಕತೆ ಕಾಯಕ್ಕಿದ್ದೀರಾ ಡಿಸೈಡ್ ಮಾಡೋಕ್ಕೆ? ಓದ್ದೇ ಬಂದು ಹೇಳಕ್ಕಂಗಾರೆ ಅವತ್ತು ಬಿಟ್ಟಿದ್ರಲ್ಲ ಬುರ್ಡೇನ ಹೇಳೋಕೆ ಯಾರಿಗೂ ಧೈರ್ಯ ಇರಲಿಲ್ವಂತೆ, ಇವ್ರು ಹೇಳಿದಾರಂತೆ. ನೋಡಿದ್ದೀನಿ ಧೈರ್ಯನ ಜೀವನದಲ್ಲಿ. ಪರ್ಸನಲ್ ಲೈಫ್ ಧೈರ್ಯಗಳು ನೋಡ್ಬೋದು, ಗೊತ್ತಾಗತ್ತಲ್ಲ ಎಲ್ಲರಿಗೂ ಯಾರ್ಯಾರ ಧೈರ್ಯಗಳು ಏನು ಅಂತ. ಎಸ್, ಅದು ಅವ್ರವ್ರಿಗೆ ಬಿಟ್ಟಿದ್ದವ್ರು, ಏನಾದ್ರು ಮಾಡ್ಕೊಳ್ಳಿ, ನಮಗೆ ಸಂಬಂಧವಿಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಹಾಂ, ಟಿಪ್ಪು ಯಾವ ಟಿಪ್ಪು ರೇ ಮಾದೇವಪ್ಪನವ್ರೆ? ಎಲ್ಲಿ ಕರ್ಕೊಂಬಂತ್ರಿ ರೀ? ಅವನು ಕನಸು ಕಂಡಿದ್ದ ಅಲ್ಲೊಂದು ಶಾಸನ. ಹಾಂ ಸರ್. ಈಗ ಒಂದು ಕೆಲಸ ಮಾಡ್ರಪ್ಪ, ಈ ಹಾಲಿವುಡ್ದು ಡೈರೆಕ್ಟರ್ಗಳಿದಾರಲ್ಲ ಅವರೆಲ್ಲರೂ ನಿಜವಾಗ್ಲೂ ನನ್ನ ಪ್ರಕಾರ ಗ್ರೇಟೆಸ್ಟ್. ಏನೇನು ನಡೀತಿದೆ ಸೈನ್ಸಲ್ಲಿ ಇದರಲ್ಲಿ ಭಾಳ ಹಾಲಿವುಡ್ ಮೂವಿಗಳಲ್ಲಿ ಬಂದ್ಬಿಟ್ಟಿದೆ. ಸೊ ಇನ್ನೊಂದೆಲ್ಲ ಅವರೇ ಮಾಡಿದ್ದು. ಯಾರು ಅಂದರೆ ಅವನು ಸ್ಟೀವನ್ ಸ್ಪೀಲ್ಬರ್ಗ್ ಇದ್ನಲ್ಲ, ಅವನೇ ಇದ್ರದ್ದು ಪಿತಾಮ. ಯಾಕೆ ಅವನು ಕನಸು ಕಂಡಿದ್ದ. ಅದಕ್ಕೆ ಮಾದೇವಪ್ಪನವರು, ಸಿದ್ದರಾಮಯ್ಯನವರು, ನೀವೆಲ್ಲ ಒಂದು ಕೆಲಸ ಮಾಡಿರಿ, ನಿಮ್ಗೆ ತೋಚಿದ್ದೆಲ್ಲ ಕನ್ಸ್ಕೊಂಡು ಬಿಡಿ, ಎಲ್ಲ ನಿಮ್ಮದೇ. ಅದನ್ನು ಪಬ್ಲಿಕ್ಲಿ ಹೇಳ್ಬಿಟ್ಟಿರಿ. ಯಾವತ್ತೋ ಒಂದಿನ ಆದಾಗ ನೋಡ್ಕೊಳ್ಳೋಣ, ಕ್ರೆಡಿಟ್ ಇವ್ರಿಗೆ ಆಗ್ತಾ ಇದ್ರಾಯ್ತು. ಕನಸು ಕಾಣೋದಕ್ಕೂ ಉಪೇಂದ್ರ ಒಂದು ಮೂವಿ ಮಾಡಿದಾರಲ್ಲ ಕನ್ನಡದಲ್ಲಿ. ಹಾಂ ಸರ್. ಅದೇನೋ ರೋಬೋ ಮಾಡಿ, ಹಾಲಿವುಡ್ ಮೂವಿ. ಹಾಂ, ಹಾಲಿವುಡ್ಡಾ? ಅದು ಹೆಸರು ಹಾಲಿವುಡ್ಡಾ? ಹಾಲಿವುಡ್. ಓಕೆ, ಆ ಮೂವಿಲಿ ಅದು ರೋಬೋ ಮಾಡಿ ಅದೆಲ್ಲ ಮಾಡಿದ್ರು. ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಈಗ. ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಆ ಫಿಲಮಲ್ಲೂ ಅಷ್ಟು ಎಕ್ಸಾಕ್ಟಾಗಿ ಆಗದೆ ಇರ್ಬೋದು, ಬಟ್ ಸುಮಾರು ಆಗ್ತಾ ಇವೆ ಈಗ. ಸೊ ಈಗ ನೆಕ್ಸ್ಟ್ ಏನು, ಉಪೇಂದ್ರ ಅವರ ಕನಸು ಕನಸೇ ಕನಸು 1000 ಜನಕ್ಕೆ ಇರುತ್ತೆ, ಬಟ್ ಆ್ಯಕ್ಚುಲಿ ಆದಾಗ ಕಾರ್ಯರೂಪಕ್ಕೆ ಬರೋದು ಅಲ್ವಾ? ಅಲ್ಲ, ಕನಸೇ ಅವ್ರ ಇಮ್ಯಾಜಿನೇಷನ್ ಗ್ರೇಟೇ ಅದು. ಎಸ್, ಆ ರೀತಿಯ ಕನಸಿತ್ತು ಅವ್ರಿಗೆ. KRS ಕಟ್ಟಕ್ಕೆ 125 ವರ್ಷದ ಹಿಂದಕ್ಕಿದ್ದಿದ್ದ ಟಿಪ್ಪು ಸುಲ್ತಾನ್ ಕಂಡ ಕನಸಿಗೆ ವಾವ್ವಾ 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 ಅಂತ ಚಪ್ಪಾಳೆ ಹೊಡೆಯೋ ಮಾದೇವಪ್ಪನವ್ರಿಗೆ ಮೈಸೂರಲ್ಲಿ ನಿಮ್ಮ ಕಾರ್ ತೊಗೊಂಡು ರೋಡ್ಗಿಳಿದ ತಕ್ಷಣ ಕಣ್ಣಿಗೆ ಕಾಣುವಂಥ ಒಡೆಯರ ಕೆಲಸಗಳು ಕಾಣಿಸ್ಲಿಲ್ಲ ಅಲ್ಲ? ಲುಕ್ ಎಟ್ ಯುವರ್ ಕಂಡೀಷನ್ಸ್ ಹೇಗಿದೆ ಅಂತ. ಎಸ್.